ಈಗ ಈ ಚಲನಚಿತ್ರೋತ್ಸವಕ್ಕೆ ನಾನು ಹೊಸಬ ಆ್ಯಕ್ಚುಲಿ. ಮುಖ್ಯವಾಗಿ ಕನ್ನಡ ಮತ್ತು ರೀಜನಲ್ ಸಿನಿಮಾಗಳು, ಈ ಕೊಡವ ಆಗ್ಬೋದು, ಕೊಂಕಣಿ ಆಗ್ಬೋದು, ನಮ್ಮ ಕರ್ನಾಟಕದಲ್ಲಿ ಉಪಭಾಷೆಗಳು ಏನೇನಿದ್ದಾವೆ ಆ ಸಿನಿಮಾಗಳಿಗೆ ಸಿನಿಮಾ ಕೊಡುಗೆ ಏನು ಅಂತ ನಾನು ನಿಮಗೆ ಕೇಳಿದ್ರೆ ನೀವು ಹೇಳ್ತೀರಾ? ಏನು ಕೊಟ್ಟಿದೆ ಇಲ್ಲಿ ತನಕ ಸಿನಿಮಾ? ಬೆಂಗಳೂರಿನಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಚಲನಚಿತ್ರೋತ್ಸವ ನಡೆಯೋದಕ್ಕೆ ಇದೆ. ಈ ಹಿನ್ನೆಲೆಯಲ್ಲಿ ಸರ್ಕಾರ ಎಲ್ಲ ರೀತಿಯಿಂದ ತಯಾರಿಯನ್ನು ಮಾಡಿಕೊಡ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಈಗ ನಮ್ಮ ಜೊತೆ ಸ್ವತಃ ಚಲನಚಿತ್ರ ಅಕಾಡೆಮಿಯ ಅಧ್ಯಕ್ಷರು ಮತ್ತು ಖ್ಯಾತ ನಿರ್ದೇಶಕರು, ನಟರು, ಕಲಾವಿದರು ಆಗಿರುವಂಥ ಸಾಧು ಕೋಕಿಲ್ ಅವರಿದ್ದಾರೆ. ಬನ್ನಿ ಒಂದೆರಡು ಪ್ರಶ್ನೆಗಳನ್ನು ಕೇಳ್ತೀನಿ, ಯಾವ ರೀತಿಯಾಗಿ ತಯಾರಿಯನ್ನು ನಡೆಸಲಾಗ್ತಿದೆ ಅನ್ನುವಂಥದ್ದು. ಸರ್ ನಮಸ್ಕಾರ. ಚಲನಚಿತ್ರೋತ್ಸವ ಅಥವಾ ಅಂತಾರಾಷ್ಟ್ರೀಯ ಮಟ್ಟದ ಈ ಚಲನಚಿತ್ರೋತ್ಸವಕ್ಕೆ ಹೇಗೆ ತಯಾರಿಯನ್ನು ನಡೆಸಲಾಗ್ತಾ ಇದೆ, ಏನಿದೆ ವಿವರ? ಈಗ ಈ ಚಲನಚಿತ್ರೋತ್ಸವಕ್ಕೆ ನಾನು ಹೊಸಬ ಆ್ಯಕ್ಚುಲಿ. ಈಗ ನಾನು ಬಂದು ಈ ಕೆಲಸಕ್ಕೆ 8 ತಿಂಗಳಾಯಿತು. ಬರದಿಂದ ಸಾಕ್ತಾಯಿದೆ. ಸಮಯ ಭಾಳ ಕಮ್ಮಿ ಇದ್ದರೂ ಕೂಡ 24 ಅವರ್ಸ್ ನಾವು ವರ್ಕ್ ಮಾಡ್ತಾಯಿದ್ವಿ. ಈ ಸರ್ತಿ ಎಷ್ಟು ವಿಜೃಂಭಣೆಯಿಂದ ಇದನ್ನು ಆಚರಿಸ್ಬೋದು, ಜನರಿಗೆ ಯಾವ್ಯಾವ ಥರ ಹೊಸ ಒಂದು ವಿಷಯಗಳನ್ನ ಹೇಳ್ಬೋದು ಅನ್ನೋದ್ರ ಮೇಲೆ ನಾವು ಕೆಲಸಗಳು ಮಾಡ್ತಾಯಿದ್ವಿ. ಈ ಬಾರಿಯ ಚಲನಚಿತ್ರೋತ್ಸವದಲ್ಲಿ ಯಾವೆಲ್ಲ ಕನ್ನಡದ ಪ್ರಮುಖ ಚಿತ್ರಗಳು ಪ್ರದರ್ಶನಕ್ಕೆ ಕಾಣಲಿವೆ? ಅದು ಈಗ ನಾವು ಅನೌನ್ಸ್ ಮಾಡ್ತೀವಿ. ಯಾಕೆಂದರೆ ಅದು ಲಿಸ್ಟ್ ನಮ್ಮ ಹತ್ರ ಇದೆ. 136 ಸಿನಿಮಾ ನಮಗೆ ಬಂದಿತ್ತು. ಅದರಲ್ಲಿ ನಾವು ಸೆಲೆಕ್ಟ್ ಮಾಡಬೇಕಾಗಿರೋದು ಒಂದು 14 ಸಿನಿಮಾ ಅಂತ ಕಾಂಪಿಟೇಷನ್ಗೆ. ಅದನ್ನು ಹೊರತುಪಡಿಸಿ ಕಮರ್ಷಿಯಲ್ ಸಿನಿಮಾಗಳಿದೆ, ಕನ್ನಡ ಸಿನಿಮಾಗಳು, ಮುಖ್ಯವಾಗಿ ಕನ್ನಡ ಮತ್ತು ರೀಜನಲ್ ಸಿನಿಮಾಗಳು, ಈ ಕೊಡವ ಆಗ್ಬೋದು, ಕೊಂಕಣಿ ಆಗ್ಬೋದು, ನಮ್ಮ ಕರ್ನಾಟಕದಲ್ಲಿ ಉಪಭಾಷೆಗಳು ಏನೇನಿದ್ದಾವೆ ಆ ಸಿನಿಮಾಗಳಿಗೆ ಜಾಸ್ತಿ ಒತ್ತುಗಳನ್ನ ಕೊಟ್ಟು ರೆಡಿ ಮಾಡ್ತೀವಿ. ಈ ಚಿತ್ರೋತ್ಸವ ಬೆಂಗಳೂರಿನಲ್ಲಿ ಯಾವ್ಯಾವ ಥಿಯೇಟರ್ಗಳಲ್ಲಿ ಎಲ್ಲೆಲ್ಲಿ ನಡೆಯುತ್ತೆ ಮತ್ತು ಎಷ್ಟು ದಿನಗಳ ಕಾಲ ನಡೆಯುತ್ತೆ ಮತ್ತು ವೀಕ್ಷಕರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ? 8 ದಿನಗಳ ಕಾಲ ಇದು ನಡೆಯುತ್ತೆ. ಈ ವರ್ಷ PVR ನಲ್ಲಿ ನಡ್ಕೊಂಬರ್ತಾಯಿತ್ತು. ಈ ಸರ್ತಿ ಸ್ವಲ್ಪ ಚೇಂಜಸ್ ಮಾಡಿದ್ದೀವಿ. ಆ ಚೇಂಜಸ್ ನಾವು ನಿಮಗೆ ಆನ್ಲೈನಲ್ಲಿ ಹೇಳ್ತೀವಿ. ಸುಮಾರು 2ನೇ ತಾರೀಕಿಂದ 8ನೇ ತಾರೀಕುವರೆಗೆ, ಮಾರ್ಚ್ 2ರಿಂದ 8ರವರೆಗೂ ಈ ಚಿತ್ರೋತ್ಸವ ನಡೆಯುತ್ತೆ. ಜೊತೆಗೆ ಒಂದು ಸ್ಪೆಷಲ್ ಅಟ್ರ್ಯಾಕ್ಷನ್ ಕೂಡ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಅದನ್ನು ನಾವು ಪ್ರಚಾರ ಮಾಡ್ತೀವಿ. ಈಗ ಪ್ರತಿ ಸಲ ಒಂದು ಚಲನಚಿತ್ರೋತ್ಸವ ನಡೆದಂಥ ಸಂದರ್ಭದಲ್ಲಿ ಒಂದು ಥೀಮನ್ನು ಇಟ್ಕೊಳ್ಳಲಾಗಿರುತ್ತೆ. ಈ ಬಾರಿಯ ಥೀಮ್ ಏನು, ಅದರ ಉದ್ದೇಶ ಏನು? ಈ ಬಾರಿಯ ಥೀಮ್ ಒಂದು ಸರ್ವ ಜನಾಂಗದ ಶಾಂತಿಯ ತೋಟ ಕರ್ನಾಟಕ. ಯಾಕೆಂದರೆ ನಮ್ಮ ಚೀಫ್ ಮಿನಿಸ್ಟರ್ ಯಾರಿದ್ದಾರೆ, ಸಿದ್ದರಾಮಯ್ಯ ಸಾಹೇಬರು, ಅವರ ಉದ್ದೇಶವೇ ಅಷ್ಟೇ, ಎಲ್ಲರೂ ಸಮಾನರು ಅನ್ನೋದೇ. ಎಲ್ಲರಿಗೂ ಸಮಾನ ಹಕ್ಕಿದೆ, ಸಮಾನ ಜವಾಬ್ದಾರಿ ಇದೆ, ಯಾವ ಜಾತಿ, ಜನಾಂಗ, ಧರ್ಮ ಎಲ್ಲರೂ ಒಂದೇ ಅನ್ನೋದಕ್ಕೋಸ್ಕರ ಈ ಸರ್ವ ಜನಾಂಗದ ಶಾಂತಿಯ ತೋಟ ಅನ್ನೋ ಟ್ಯಾಗನ್ನ ನಮಗೆ ಕೊಟ್ಟಿದ್ದಾರೆ. ಅದ್ರ ಪ್ರಕಾರದ ಸಿನಿಮಾಗಳನ್ನ ಸೆಲೆಕ್ಷನ್ ನಡೀತಾ ಇದೆ. ಅದ್ರ ಪ್ರಕಾರ ಕಲ್ಚರಲ್ ಆ್ಯಕ್ಟಿವಿಟೀಸ್ ನಡೆಯುತ್ತೆ. ಅದ್ರ ಪ್ರಕಾರನೇ ಈ ಚಿತ್ರೋತ್ಸವ ನಡೆಯುತ್ತೆ. ಈಗ ಬಸವಣ್ಣವ್ರನ್ನ ರಾಜ್ಯದ ಸಾಂಸ್ಕೃತಿಕ ನಾಯಕ ಅಂತ ಸರ್ಕಾರ ಘೋಷಣೆ ಮಾಡಿದೆ. ಈ ಚಲನಚಿತ್ರೋತ್ಸವದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದ ಚಲನಚಿತ್ರೋತ್ಸವದಲ್ಲಿ ಬಸವಣ್ಣವರ ಕುರಿತು ಏನಾದರೂ ಚಿತ್ರ ಪ್ರದರ್ಶನ ಏನಾದರೂ ಇರುತ್ತಾ? ಹೇಗೆ? ಬಸವಣ್ಣವ್ರ ಕುರಿತು ಒಂದು 10 ನಿಮಿಷದ ಬಸವಣ್ಣವರು ಅಂತಲ್ಲ, ಬಸವಣ್ಣವ್ರನ್ನ ಮುಖ್ಯವಾಗಿ ಇಟ್ಕೊಂಡು ನಮ್ಮ ಸರ್ಕಾರ, ಈ ಏನು ಸರ್ಕಾರ ನಾವು ಉದ್ದೇಶವನ್ನು ಮುಖ್ಯವಾಗಿ ಇಟ್ಕೊಂಡು, ಸಿಎಂ ಹೇಳಿದ್ದನ್ನು ನಾವು ಮುಖ್ಯವಾಗಿ ಇಟ್ಕೊಂಡು, ಅದ್ರ ಪ್ರಕಾರ ಬಸವಣ್ಣವ್ರನ್ನ ಕೂಡ ನಾವು ಇಲ್ಲಿ ಒಂದು ಮ್ಯೂಸಿಕಲ್ಲಾಗಲಿ, ನಮ್ಮ ಕಲ್ಚರಲ್ಲಾಗಲಿ, ಓಪನಿಂಗಲ್ಲಾಗಲಿ ನಾವು ಅವ್ರನ್ನ ತರ್ತಾಯಿದ್ವಿ. ಜನಕ್ಕೆ ಈ ಶಾಂತಿಯ ತೋಟ, ಸರ್ವ ಜನಾಂಗ ಮತ್ತು ಶಾಂತಿ ಮಂತ್ರ ಏನಿದೆ ಅದನ್ನು ನಾವು ಘೋಷಣೆ ಮಾಡ್ತೀವಿ. ಈ ಬಾರಿಯ ಚಲನಚಿತ್ರೋತ್ಸವದ ರಾಯಭಾರಿ ಯಾರು? ಈ ಬಾರಿಯ ರಾಯಭಾರಿ ನಮಗೆ ಕಿಶೋರ್ ಅವರಿದ್ದಾರೆ, ಕಿಶೋರ್ ಕುಮಾರ್. ಈ ಕಿಶೋರ್ ಅನ್ನೋರನ್ನ ನಾನೇ ಫಸ್ಟ್ ಸಿನಿಮಾದಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದು. ರಾಕ್ಷಸ ಸಿನಿಮಾ ಮೊದಲನೇ ಸಿನಿಮಾಲೇ ಅವರು ಬೆಸ್ಟ್ ವಿಲನ್ ತೊಗೊಂಡ್ರು. ಅದಾದಮೇಲೆ ತಮಿಳು ಚಿತ್ರರಂಗದಲ್ಲಿ, ತೆಲುಗು ಚಿತ್ರರಂಗದಲ್ಲಿ ತುಂಬ ಹೆಸರು ಮನ್ನಣೆಯನ್ನು ಪಡೆದಿದ್ದಾರೆ. ಅದೇ ಕನ್ನಡಕ್ಕೆ ಮತ್ತು ನಮ್ಮ ಭಾಷೆಗೆ, ನಮ್ಮ ಜನರಿಗೆ, ನಮ್ಮ ಸಮಾನತೆಗೆ ಮತ್ತು ನಮ್ಮೊಳಗೆ ಒಬ್ಬರಾಗಿ ಎಲ್ಲರೂ ಮನುಷ್ಯರೇ ಅನ್ನೋ ಒಂದು ಭಾವನೆಯನ್ನು ಕಿಶೋರಲ್ಲಿ ನಾವು ಜಾಸ್ತಿ ನೋಡಿದ್ರಿಂದ ಆ ಒಂದು ಭಾವನೆ ಇಟ್ಕೊಂಡು ಎಲ್ಲರೂ ಒಂದೇ ಅನ್ನೋಕ್ಕೋಸ್ಕರ ಕಿಶೋರ್ನ ಸೆಲೆಕ್ಟ್ ಮಾಡಿದ್ವಿ. 3 ದಶಕಗಳಿಗೂ ಹೆಚ್ಚು ಕಾಲ ಚಿತ್ರರಂಗದಲ್ಲಿ ವಿವಿಧ ವಿಭಾಗಗಳಲ್ಲಿ ತಾವು ಕೆಲಸ ಮಾಡಿದಂಥವ್ರು, ಜನರನ್ನು ರಂಜಿಸಿದಂಥವರು ಸಾಧು ಕೋಕಿಲ್ ಅವರು. ಸಾಧು ಕೋಕಿಲ್ ಅವರೇ ಈಗ ಮಾಧ್ಯಮ ಚಲನಚಿತ್ರ ಅಕಾಡೆಮಿಯ ಅಧ್ಯಕ್ಷರಾಗಿರುವಂಥ ಸಂದರ್ಭದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಚಲನಚಿತ್ರೋತ್ಸವ ನಡೀತಾ ಇರುವಂಥದ್ದು ಒಂದು ವಿಶೇಷ ಅಂತ ನಿಮ್ಮ ಅಭಿಮಾನಿಗಳು, ಜನ ಹೇಳ್ತಾ ಇದ್ದಾರೆ. ಹಾಗಾದರೆ ಈ ಚಲನಚಿತ್ರೋತ್ಸವದಲ್ಲಿ ಸಾಧು ಕೋಕಿಲ್ ಅವರ ವಿಶೇಷತೆ ಏನು? ಈ ಚಿತ್ರೋತ್ಸವದಲ್ಲಿ ಮುಖ್ಯವಾಗಿ ಯಂಗ್ಸ್ಟರ್ಸು ಸಿನಿಮಾಗೆ ಆಗಲಿ, ಈ ಚಿತ್ರೋತ್ಸವಕ್ಕೆ ಆಗಲಿ, ಇದರಲ್ಲಿ ಆಸಕ್ತಿ ಜಾಸ್ತಿ ಬೆಳೆಸ್ಕೋಬೇಕು ಅನ್ನೋ ಕಾರಣಕ್ಕೆ ನಾವು ಆದಷ್ಟು ಯಂಗ್ಸ್ಟರ್ಸ್ ನಮ್ಮ ಈ ಒಂದು ಸಂಸ್ಥೆಯಲ್ಲಿ, ಈ ಒಂದು ಚಿತ್ರರಂಗದ ಒಳಗೆ ಬರಬೇಕು ಅನ್ನೋ ಅವ್ರನ್ನೇ ಮುಖ್ಯವಾಗಿ ಉದ್ದೇಶ ಇಟ್ಕೊಂಡು ಇದನ್ನು ಮಾಡ್ತಾಯಿದ್ವಿ. ಇದಕ್ಕೆ ಬಜೆಟ್ ಎಷ್ಟು ಹಾಕ್ಕೊಂಡಿದ್ದೀರಿ ಸರ್?
ಅದು ಬಡ್ಜೆಟ್ ಅಂತ ಫಿಕ್ಸ್ ಆಗಿರಲ್ಲ, ಅದು ಯಾವ್ಯಾವುದಕ್ಕೆ ಏನೇನು ಖರ್ಚುಗಳು ಬರುತ್ತೆ ಅದನ್ನು ನೋಡ್ಕೊಂಡು ಮಾಡ್ತಿರ್ತೀವಿ. ಚಲನಚಿತ್ರೋತ್ಸವ ಯಾಕೆ ಮಾಡಬೇಕು? ಸಿನಿಮಾ ಬೆಳವಣಿಗೆಗೆ, ಜನರ ಜಾಗೃತಿಗೆ, ಅವ್ರ ಸಂಸ್ಕೃತಿಗೆ. ಇವಾಗ ಸಿನಿಮಾ ಕೊಡುಗೆ ಏನು ಅಂತ ನಾನು ನಿಮಗೆ ಕೇಳಿದ್ರೆ ನೀವು ಹೇಳ್ತೀರಾ? ಏನು ಕೊಟ್ಟಿದೆ ಇಲ್ಲಿ ತನಕ ಸಿನಿಮಾ? ನೀವು ಹೇಳಿ ನೋಡೋಣ ಅಲ್ವಾ? ಸಂಸ್ಕೃತಿ ಕೊಟ್ಟಿದೆ, ನಮ್ಮ ಉಡುಗೆ ತೊಡುಗೆಗಳು ಯಾವ ಥರ ಇರಬೇಕು, ದೇವರ ವಿಷಯದಲ್ಲಿ ಹೇಳಿದ್ದಾವೆ, ಸುಮಾರು ನೀತಿ ಕಥೆಗಳು. ಒಂದೇ ಒಂದು ಬಂಗಾರದ ಮನುಷ್ಯ ಸಿನಿಮಾನೇ ಸಾಕಲ್ಲ, ಇಡೀ ಜನರ ಜೀವನವನ್ನೇ ಚೇಂಜ್ ಮಾಡೋದಂಥ ಸಿನಿಮಾ ಅನ್ನೋದು ಕಮರ್ಷಿಯಲ್ ಆಗಿ ಕೂಡ ಜನರ ಜೀವನಕ್ಕೂ ಕೂಡ ಅದರಲ್ಲಿ ಒಳ್ಳೆಯದನ್ನು ಹೇಳ್ಕೊಂಡು ಹೋಗೋದೇ ಸಿನಿಮಾ. ಮಿಕ್ಕಿದೆಲ್ಲ ಸುಮ್ಮನೆ ಪಾರ್ಟ್ ಆಫ್ ದಿ ಒಂದು ಕಮರ್ಷಿಯಲ್ಗೆ, ಸಂತೋಷಕ್ಕೆ, ತಮಾಷೆ, ಫೈಟು ಇದೆಲ್ಲ ಇರುತ್ತೆ. ಅದರ ಉದ್ದೇಶ ಸಿನಿಮಾದ ಬಂದು ಜನರಿಗೆ ಏನಾದ್ರು ಒಂದು ಮೆಸೇಜ್ ಕೊಡಬೇಕು, ಒಳ್ಳೆಯದು ಅನ್ನೋದೇ, ಅದೇ ಸಿನಿಮಾ. ಕೊನೆಯ ಪ್ರಶ್ನೆ, ಈಗ ಚಲನಚಿತ್ರೋತ್ಸವ ನಡೆಯುವಂಥ ಸಂದರ್ಭದಲ್ಲಿ ಈ ವೀಕ್ಷಕರಿಗೆ ತಲುಪೋದಿಲ್ಲ ಚಲನಚಿತ್ರೋತ್ಸವ ಅನ್ನುವಂಥ ಒಂದು ದೂರಿದೆ, ಈ ಬಗ್ಗೆ ಏನು ಹೇಳ್ತೀರಿ? ಇಲ್ಲ, ಈ ಸಲ ಅದು ತಲುಪಬೇಕು ಅನ್ನೋದೇ ನನ್ನ ಪ್ರಯತ್ನ. ಎಷ್ಟರ ಮಟ್ಟಿಗೆ ಈ ಸರ್ತಿ ತಲುಪತ್ತೆ ಗೊತ್ತಿಲ್ಲ, ಬರೋ ವರ್ಷ ಅಷ್ಟರಲ್ಲಿ ಇನ್ನೂ ಕರೆಕ್ಟಾಗಿ ಜನರಿಗೆ ತಲುಪುತ್ತೆ ಅನ್ನೋದು ನನ್ನ ಆಸೆ. ಥ್ಯಾಂಕ್ ಯು ಸರ್. ಚಲನಚಿತ್ರೋತ್ಸವ ಯಶಸ್ವಿ ಆಗಲಿ ಅಂತ ಹಾರೈಸ್ತೀನಿ ನಾನು. ಥ್ಯಾಂಕ್ ಯು, ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಈ ಬಾರಿಯ 16ನೇ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಹೇಗೆ ನಡೆಯಲಿದೆ, ಯಾವ ರೀತಿಯಾಗಿ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಿದೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಸಾಧು ಕೋಕಿಲ್ ಅವರು ನೀಡಿದರು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಕ್ಯಾಮ್ರಾ ಪರ್ಸನ್ ಪ್ರೇಮ್ ಶೇಖರ್ ಜೊತೆ ನಾನು ಚನ್ನವೀರ್ ಸಗರ್ನಾಳ್, ಸಂಯುಕ್ತ ಕರ್ನಾಟಕ ಡಿಜಿಟಲ್ ಮೀಡಿಯಾ, ಬೆಂಗಳೂರು.